ಹಾಯ್ ಫ್ರೆಂಡ್ಸ್, ಗಂಗಾ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬ್ಯಾಂಕ್ ಕ್ಲರ್ಕ್, SSC, RRB, PDO, SDA ಗ್ರೇಡ್ 2 ಆ್ಯಂಡ್ ಸೆಕ್ರೆಟರಿ ಎಕ್ಸಾಮ್ ಸಲುವಾಗಿ ಇವತ್ತಿನ ಟಾಪಿಕ್ಕು MS ಎಕ್ಸೆಲ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ 11. ಓಕೆ, ಯಾವ್ಯಾವ ಕ್ವಶನ್ ಆನ್ಸರ್ಸ್ ಇದಾವಂತ ನೋಡೋಣ. ಫಸ್ಟ್ ಒನ್, ಟು ರೆಕಾರ್ಡ್ ಅ ಸೀಕ್ವೆನ್ಸ್ ಆಫ್ ಕೀ ಸ್ಟ್ರೋಕ್ಸ್ ಆ್ಯಂಡ್ ಮೌಸ್ ಆ್ಯಕ್ಷನ್ ಟು ಪ್ಲೇ ಬ್ಯಾಕ್ ಲೇಟರ್ ವಿ ಯೂಸ್ ಮ್ಯಾಕ್ರೋ ರೆಕಾರ್ಡರ್. ಓಕೆ. ಸೆಕೆಂಡ್ ಒನ್, what are the tabs that appear at the bottom of each workbook is called sheet tab. What are the tabs that appear at the bottom of each workbook? Each workbook ಕೆಳಗಡೆ ಏನು ಬರ್ತಲ್ಲ ಅದನ್ನು ಆ ಟ್ಯಾಬ್ಸಿಗೆ ಏನಂತೀವಿ ಅಂದ್ರೆ ಶೀಟ್ ಟ್ಯಾಬ್ಸ್. ಓಕೆ. ಥರ್ಡ್ ಒನ್, ಅ ಡ್ಯಾಶ್ ಈಸ್ ಗ್ರೀಡ್ ವಿತ್ ಲೇಬಲ್ಡ್ ಕಾಲಮ್ ಆ್ಯಂಡ್ ರಾಸ್. ಅದಕ್ಕೆ ಏನಂತ ಕರಿತೇವೆ ಅಂದರೆ ವರ್ಕ್ ಶೀಟ್ ಅಂತ ಕರಿತೇವೆ. ಓಕೆ. ಗ್ರೀಡ್ ವಿತ್ ಲೇಬಲ್ಡ್ ಕಾಲಮ್ ಆ್ಯಂಡ್ ರಾಸ್ ಈಸ್ ಕಾಲ್ಡ್ ವರ್ಕ್ ಶೀಟ್. ಓಕೆ. Record sequence of keystrokes and mouse action to play back later we use macro recorder. What are the tabs that appear at the bottom of each workbook is called sheet tabs. A dash is grid with labeled columns and rows is called worksheet. Okay. Next, fourth one, active cell is having option A, defined by bold border around the cell. B, receive the data the user enter. ಆ್ಯಕ್ಟಿವ್ ಸೆಲ್ ಈಸ್ ಹ್ಯಾವಿಂಗ್, ಆ್ಯಕ್ಟಿವ್ ಸೆಲ್ ಏನೇನು ಒಳಗೊಂಡಿರುತ್ತೆ ಅಂತ ಕೇಳಿದರೆ ಎ ಆಪ್ಷನ್ ಎ, ಡಿಫೈನ್ಡ್ ಬೈ ಬೋಲ್ಡ್ ಬಾರ್ಡರ್ ಅರೌಂಡ್ ದ ಸೆಲ್. ಓಕೆ, ಇದನ್ನು ಮಾಡ್ಬೋದು. ಬಿ, ರಿಸೀವ್ ದ ಡಾಟಾ ದ ಯೂಸರ್ ಎಂಟರ್, ಯೂಸರ್ ಏನು ಎಂಟರ್ ಮಾಡ್ತಾರೋ ಆ ಡಾಟಾ ರಿಸೀವ್ ಮಾಡುತ್ತೆ. ಸೊ ಆನ್ಸರ್ ಏನು, ಬೋತ್ ಎ ಆ್ಯಂಡ್ ಬಿ ಎರಡು ಕರೆಕ್ಟ್. ಓಕೆ. ಆ್ಯಕ್ಟಿವ್ ಸೆಲ್ ಈಸ್ ಹ್ಯಾವಿಂಗ್, ಡಿಫೈನ್ಡ್ ಬೈ ಬೋಲ್ಡ್ ಬಾರ್ಡರ್ ಅರೌಂಡ್ ದ ಸೆಲ್. B, receive the data the user enter. Okay. Next, fifth one, B7 colons B9 indicates cells B7 through B9. B7 colons B9 indicates ಏನು ಕೊಡ್ತಾನೆ, cells B7 through B9. Okay. Next, sixth one, cancel and enter buttons appear in the, ಕ್ಯಾನ್ಸಲ್ ಮತ್ತು ಎಂಟರ್ ಬಟನ್ಸ್ ಎಲ್ಲಿರ್ತವೆ ಇನ್ ಎಕ್ಸೆಲಲ್ಲಿ ಅಂದರೆ ಫಾರ್ಮುಲಾ ಬಾರಲ್ಲಿ ಇರ್ತವೆ. ಓಕೆ. ಸೆವೆಂತ್ ಒನ್, ಸ್ಪೆಷಲ್ ಕ್ಯಾಟಗರಿ ಆಫ್ ನಂಬರ್ ಟ್ಯಾಬ್ ಇನ್ ಫಾರ್ಮೆಟ್ ಸೆಲ್ಸ್ ಡೈಲಾಗ್ ಬಾಕ್ಸ್ ಕ್ಯಾನ್ ಬಿ ಯೂಸ್ ಟು ಪ್ಲೇ ಫಾರ್ಮುಲಾ ಲೈಕ್ ಜಿಪ್ ಕೋಡ್ ಆ್ಯಂಡ್ ಫೋನ್ ನಂಬರ್. ಓಕೆ. ಏಟ್ತ್ ಒನ್, ಫಾರ್ಮೆಟಿಂಗ್ ಸೆಲ್ ನಂಬರ್ ಫಾರ್ಮೆಟ್ ಯು ಕಾಂಟ್ ಸೆಟ್. ಫಾರ್ಮೆಟಿಂಗ್ ಅ ಸೆಲ್ ಇನ್ ಅ ನಂಬರ್ ಫಾರ್ಮೆಟ್ ಯು ಕಾಂಟ್ ಸೆಟ್. ನೀವು ಯಾವುದನ್ನು ಸೆಟ್ ಮಾಡೋಕ್ಕಾಗಲ್ಲ ಅಂದರೆ ಕರೆನ್ಸಿ ಸಿಂಬಲನ್ನು ಸೆಟ್ ಮಾಡೋಕ್ಕೆ ಆಗಲ್ಲ ಸೆಲ್ಲಲ್ಲಿ. ಓಕೆ. ಕ್ಯಾನ್ಸಲ್ ಆ್ಯಂಡ್ ಎಂಟರ್ ಬಟನ್ಸ್ ಅಪಿಯರ್ ಇನ್ ದ ಫಾರ್ಮುಲಾ ಬಾರ್. ಸೆವೆಂತ್ ಒನ್, ಸ್ಪೆಷಲ್ ಕ್ಯಾಟಗರಿ ಆಫ್ ನಂಬರ್ ಟ್ಯಾಬ್ ಇಸ್ ಫಾರ್ಮೆಟ್ ಡೈಲಾಗ್ ಬಾಕ್ಸ್ ಕ್ಯಾನ್ ಬಿ ಯೂಸ್ ಟು ಪ್ಲೇ ಫಾರ್ಮುಲಾ ಲೈಕ್ ಜಿಪ್ ಕೋಡ್ ಆ್ಯಂಡ್ ಫೋನ್ ನಂಬರ್. ಏಟ್ತ್ ಒನ್, ಫಾರ್ಮೆಟಿಂಗ್ ಅ ಸೆಲ್ ಇನ್ ನಂಬರ್ ಫಾರ್ಮೆಟ್ ಯು ಕಾಂಟ್ ಸೆಟ್. ಯಾವುದಂದ್ರೆ ಕರೆನ್ಸಿ ಸಿಂಬಲನ್ನು ನಾವು ಸೆಟ್ ಮಾಡೋಕ್ಕೆ ಆಗಲ್ಲ ಇನ್ನೇ ಎಕ್ಸೆಲ್ ಸೆಲ್ಲಲ್ಲಿ. ಓಕೆ. ನೆಕ್ಸ್ಟ್, ನಾವು ಯಾವುದನ್ನ ಸೆಟ್ ಮಾಡ್ಬೋದು ಅಂತಂದರೆ ಸೆಲ್ಲಲ್ಲಿ ಫಾರ್ಮೆಟಿಂಗ್ ಅ ಸೆಲ್ ನಂಬರ್ ಫಾರ್ಮೆಟ್ ಯು ಕ್ಯಾನ್ ಸೆಟ್. ಇದನ್ನು ಗೊತ್ತಿರಬೇಕು ನಿಮಗೆ. ಓಕೆ. ಡೆಸಿಮಲ್ ಪ್ಲೇಸಸ್, ಯೂಸ್ 1000 ಸೆಪ್ರೇಟರ್ಸ್, ಸಿ ನೆಗೆಟಿವ್ ನಂಬರ್ಸ್ ಆ್ಯಂಡ್ ಆನ್ಸರ್ ಡಿ ಆಲ್ ಆರ್ ಕರೆಕ್ಟ್. ಓಕೆ, ಇದು ಎಲ್ಲವೂ ಕರೆಕ್ಟು. ಫಾರ್ಮೆಟಿಂಗ್ ಅ ಸೆಲ್, ಈ ಸೆಲ್ನ ಫಾರ್ಮೆಟ್ ಚೇಂಜ್ ಮಾಡಬೇಕಂದ್ರೆ ನಂಬರ್ ಫಾರ್ಮೆಟ್ ಯು ಕ್ಯಾನ್ ಸೆಟ್. ನೀವು ಯಾವ್ಯಾವ ನಂಬರ್ ಫಾರ್ಮೆಟ್ನ ಸೆಟ್ ಮಾಡ್ಬೋದು ಅಂದರೆ ಡೆಸಿಮಲ್ ಪ್ಲೇಸಸ್ನು ಸೆಟ್ ಮಾಡ್ಬೋದು, ಯೂಸ್ 1000 ಸೆಪ್ರೇಟರ್ಸ್ನು ಸೆಟ್ ಮಾಡ್ಬೋದು, ನೆಗೆಟಿವ್ ನಂಬರ್ನು ಸೆಟ್ ಮಾಡ್ಬೋದು. ಸೊ ಆನ್ಸರ್ ಏನು, ಆಲ್ ಆರ್ ಕರೆಕ್ಟ್. ಇದನ್ನು ನೆನ್ಪಿಟ್ಕೊಳ್ಳಿ. ನೈನ್ತ್ ಒನ್, ವಿಚ್ ವುಡ್ ಯು ಚೂಸ್ ಕ್ರಿಯೇಟ್ ಅ ಬಾರ್ ಡೈಗ್ರಾಮ್. ನೀವು ಬಾರ್ ಡೈಗ್ರಾಮ್ ತೆಗಿಬೇಕಂದ್ರೆ ಏನು ಚೂಸ್ ಮಾಡಬೇಕು ನೀವು ಅಂದರೆ ಇನ್ಸರ್ಟ್ ಬಾರ್ ಚಾರ್ಟ್. ಓಕೆ. ಬಾರ್ ಡೈಗ್ರಾಮ್ ತೆಗಿಬೇಕಂದ್ರೆ ಇನ್ಸರ್ಟ್ ಬಾರ್ ಚಾರ್ಟ್ ಚೂಸ್ ಮಾಡ್ಕೋಬೇಕು. 10th one, what do you call the chart that show the proportion of how one or more data elements relate another data element? Pie chart. What do you call the chart that shows the proportions of how one or more data elements relate another data element? ಒಂದಕ್ಕಿಂತ ಹೆಚ್ಚು ಇದು ಇರ್ತವೆ ಡಾಟಾ, ಅದು ಇನ್ನೊಂದು ಡಾಟಾ ಜೊತೆ ರಿಲೇಟ್ ಇರ್ತದೆ. ಅದನ್ನು ಯಾವುದರಿಂದ ತೋರಿಸ್ತೇವೆ ಅಂದರೆ ಪೈ ಚಾರ್ಟ್ ಮುಖಾಂತರ. ಓಕೆ. 11th ಒನ್, ರಿಪೋರ್ಟ್ ಯು ನೀಡ್ ಟು ಶೋ ದ ಮಂತ್ಲಿ ರೈನ್ಫಾಲ್ ಇನ್ ನೇಪಾಲ್. ದ ಬೆಸ್ಟ್ ವೇ ಟು ಡೂ ದಿಸ್ ಇನ್ಸರ್ಟ್ ಚಾರ್ಟ್ ಶೋಯಿಂಗ್ ರೈನ್ಫಾಲ್ ಅಮೌಂಟ್. ನೀವು ಚಾರ್ಟನ್ನು ಹಾಕಿಬಿಟ್ಟು ರೈನ್ಫಾಲ್ ಅಮೌಂಟ್ನ ಶೋ ಮಾಡ್ಬೋದು. ಓಕೆ. What do you call the chart that show the proportions of how one or more data elements relate another data elements? Pie chart. Okay.
11th one, report you need to show monthly rainfall in Nepal. The best way to do this, ನೀವು ಯಾವ್ದು ಬೆಸ್ಟ್ ವೇ ಮಾಡ್ತೀರಾ ರೇನ್ಫಾಲನ್ನು ತೋರಿಸೋದಕ್ಕೆ ನೇಪಾಳಲ್ಲಿರೋದು ಅಂತಂದ್ರೆ ಚಾರ್ಟ್ ಶೋಯಿಂಗ್ ರೇನ್ಫಾಲ್ ಅಮೌಂಟ್. ಚಾರ್ಟ್ ಇನ್ಸರ್ಟ್ ಮಾಡ್ಕೊಳ್ಳಿ, ಅದರಿಂದ ರೇನ್ಫಾಲ್ ಅಮೌಂಟ್ನ ತೋರಿಸ್ಬೋದು. ಓಕೆ, ಬೆಸ್ಟ್ ವೇ ಯಾವುದು ಮಂತ್ಲಿ ರೇನ್ಫಾಲ್ ಅಂತ ತೋರಿಸೋದಕ್ಕೆ ಅಂದರೆ ಚಾರ್ಟ್ ಶೋಯಿಂಗ್ ರೇನ್ಫಾಲ್ ಅಮೌಂಟ್. 12th one, you are editing on worksheet that you had previously saved. If you want to save the edited sheet without losing the original one, which command you should use? ನೀವು ಒಂದು ಆಲ್ರೆಡಿ ವರ್ಕ್ಶೀಟ್ನ ಎಲ್ಲ ರೆಡಿ ಮಾಡಿಬಿಟ್ಟು ಸೇವ್ ಮಾಡಿರ್ತೀರ. ಓಕೆ, ಅದು ಪ್ರಿವಿಯಸ್ಲಿ. ನೆಕ್ಸ್ಟು ಸ್ವಲ್ಪ ಏನಾದರೂ ಚೇಂಜಸ್ ಮಾಡಿಬಿಟ್ಟು ಅದನ್ನು ಮುಂಚೆದ್ದು ನೀವು ಡೆಲೀಟ್ ಮಾಡೋಕ್ಕೆ ಇಷ್ಟಪಡಲ್ಲ. ನೆಕ್ಸ್ಟ್ ಅದು ಏನು ಎಡಿಟ್ ಚೇಂಜಸ್ ಮಾಡಿರ್ತೀರಲ್ಲ ಅದು ಸೇವ್ನೂ ಮಾಡಬೇಕು ನೀವು, ಅಂದರೆ ಏನು ಮಾಡ್ತೀರಾ ಅಂತ ಕೇಳ್ತದೆ. ಸೊ ಅವಾಗ ನೀವೇನು ಕ್ಲಿಕ್ ಮಾಡಬೇಕು, ಸೇವ್ ಆ್ಯಸ್ ಅಂತ ಕ್ಲಿಕ್ ಮಾಡಬೇಕು, ಅದಕ್ಕೆ ಇನ್ನೊಂದು ನೇಮ್ ಕೊಡಬೇಕು. ಓಕೆ, ವಿಚ್ ಆರ್ ಎಡಿಟಿಂಗ್ ಆ್ಯಂಡ್ ವರ್ಕ್ಶೀಟ್ ದ್ಯಾಟ್ ಯು ಹ್ಯಾಡ್ ಪ್ರಿವಿಯಸ್ಲಿ ಸೇವ್ಡ್. ಇಫ್ ಯು ವಾಂಟ್ ಟು ಸೇವ್ ದ ಎಡಿಟೆಡ್ ಶೀಟ್ ವಿತೌಟ್ ಲೂಸಿಂಗ್ ದ ಒರಿಜಿನಲ್ ಒನ್, ವಿಚ್ ಕಮ್ಯಾಂಡ್ ಶುಡ್ ಯು ಯೂಸ್. ಓಕೆ, ಇದೇನು ಕನ್ನಡದಲ್ಲಿ ಹೇಳಿದ್ಮೇಲೆ ಹಾಗೆ ಅದು ಸೇವ್ ಆ್ಯಸನ್ನು ಕ್ಲಿಕ್ ಮಾಡಬೇಕು. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಫಂಕ್ಷನ್ ವಿಲ್ ಯೂಸ್ ಫೈಂಡ್ ಹೈಯೆಸ್ಟ್ ನಂಬರ್ ಇನ್ ಸೀರೀಸ್ ಆಫ್ ನಂಬರ್. ನೀವು ಯಾವುದನ್ನು ಫಂಕ್ಷನ್ನ ಯೂಸ್ ಮಾಡ್ತೀರ ಹೈಯೆಸ್ಟ್ ಇರ್ತದೆ ನಂಬರ್ನ ನೀವು ಇದು ಫೈಂಡ್ ಮಾಡಲಿಕ್ಕೆ MAX ಮ್ಯಾಕ್ಸಿಮಮ್. ಓಕೆ, ಎಕ್ಸಾಂಪಲ್ ಬ್ರ್ಯಾಕೆಟ್ ಓಪನ್ B2 ಕೋಲನ್ಸ್ B9 ಬ್ರ್ಯಾಕೆಟ್ ಕ್ಲೋಸ್. ಓಕೆ, ಇದು ಇದ್ದಾಗ ಮ್ಯಾಕ್ಸಿಮಮ್ ಕ್ಲಿಕ್ ಮಾಡಿದ್ರೆ ಅವೆರಡರ ಮಧ್ಯೆ ಯಾವುದು ಬಿಗ್ ಇದೆ ಅದು ಶೋ ಆಗುತ್ತೆ ನಿಮಗೆ. ಓಕೆ, ನೆಕ್ಸ್ಟು 14th one, which of the shortcut key can be used to insert new line in the same cell? Alt enter. Which of the shortcut key can be used to insert new line in the same cell? ನೀವು ಆ ಸೆಲ್ಲಲ್ಲಿ ಏನು ವರ್ಕ್ ಮಾಡ್ತಾ ಇರ್ತೀರಲ್ಲ ಅದರಲ್ಲಿ ನೀವು ನ್ಯೂ ಲೈನ್ ಮಾಡಬೇಕಂದ್ರೆ ಅಲ್ಟ್ ಎಂಟರ್ ಹೊಡಿಬೇಕು. ಓಕೆ, ವಿಚ್ ಆಫ್ ದ ಶಾರ್ಟ್ಕಟ್ ಕೀ ಕ್ಯಾನ್ ಬಿ ಯೂಸ್ ಟು ಇನ್ಸರ್ಟ್ ನ್ಯೂ ಲೈನ್ ಸೆಲ್ಲಲ್ಲಿ ನ್ಯೂ ಲೈನ್ ಇನ್ಸರ್ಟ್ ಮಾಡೋಕ್ಕೆ ಯಾವ ಕೀ ಪ್ರೆಸ್ ಮಾಡ್ತೀರಾ, ಅಲ್ಟ್ ಎಂಟರ್. ಓಕೆ, 15th one, ವಾಟ್ ಈಸ್ ಶಾರ್ಟ್ಕಟ್ ಕೀ ಟು ಇನ್ಸರ್ಟ್ ನ್ಯೂ ಕಮೆಂಟ್ ಇನ್ ಅ ಸೆಲ್. ನೀವು ಒಂದು ಕಮೆಂಟ್ ಹಾಕಬೇಕು ನ್ಯೂ ಕಮೆಂಟ್ ಸೆಲ್ಲಲ್ಲಿ ಅಂದರೆ ಯಾವ ಕೀ ಪ್ರೆಸ್ ಮಾಡ್ತಾರೆ, ಶಿಫ್ಟ್ ಪ್ಲಸ್ F2. ಓಕೆ, 16th one, ಟು ಶೋ ಆರ್ ಹೈಡ್ ಗ್ರಿಡ್ ಲೈನ್ಸ್ ಇನ್ ಮೈಕ್ರೋಸಾಫ್ಟ್ ಎಕ್ಸೆಲ್ ವಾಟ್ ಯು ಹ್ಯಾವ್ ಟು ಡೂ. ನೀವೇನು ಮಾಡಬೇಕು, ಪೇಜ್ ಲೇಔಟ್, ಗ್ರಿಡ್ ಲೈನ್ಸ್, ವ್ಯೂ. ಓಕೆ, ಪೇಜ್ ಲೇಔಟ್, ಗ್ರಿಡ್ ಲೈನ್ಸ್, ವ್ಯೂ. ಗೊತ್ತಾಯ್ತಾ? ಪೇಜ್ ಲೇಔಟಲ್ಲಿ ಹೋಗಬೇಕು, ಗ್ರಿಡ್ ಲೈನ್ಸ್ ಮತ್ತು ವ್ಯೂ. ನೆಕ್ಸ್ಟು 17th one, ಹೌ ಕ್ಯಾನ್ ಯು ರಿಮೂವ್ ಬಾರ್ಡರ್ಸ್ ಅಪ್ಲೈಡ್. ನೀವು ಬಾರ್ಡರ್ಸ್ ಹಾಕಿರ್ತೀರ, ಅದನ್ನು ಹೇಗೆ ರಿಮೂವ್ ಮಾಡ್ತೀರಾ? ಎಕ್ಸೆಲಲ್ಲಿ ಶೀಟಿಗೆ ಬಾರ್ಡರ್ಸ್ ಹಾಕಿರ್ತೀರ, ಅದನ್ನು ರಿಮೂವ್ ಹೇಗೆ ಮಾಡೋದು? ಓಕೆ, ಚೂಸ್ ನನ್ ಆನ್ ಬಾರ್ಡರ್ ಟ್ಯಾಬ್ ಆಫ್ ಫಾರ್ಮ್ಯಾಟ್ ಸೆಲ್ಲಲ್ಲಿ ಚೂಸ್ ನನ್ ಆನ್ ಬಾರ್ಡರ್ ಟ್ಯಾಬ್ ಫಾರ್ಮ್ಯಾಟ್ ಸೆಲ್ಸ್. ಓಕೆ, ಅದು ಒಂದು ಮಾಡ್ಬೋದು. ನೆಕ್ಸ್ಟ್ B, ಓಪನ್ ದ ಲಿಸ್ಟ್ ಆಫ್ ಬಾರ್ಡರ್ ಟು ಹೋಮ್ ಟ್ಯಾಬ್ ಆ್ಯಂಡ್ ಚೂಸ್ ನೋ ಬಾರ್ಡರ್, ಅದನ್ನು ಮಾಡ್ಬೋದು. ಸೊ ಆನ್ಸರ್ ಏನು, ಎರಡೂ ಕರೆಕ್ಟು. ಓಕೆ, ನೀವು ಚೂಸ್ ನನ್ ಬಾರ್ಡರ್ ಟ್ಯಾಬ್ ಆಫ್ ಫಾರ್ಮ್ಯಾಟ್ ಸೆಲ್ಸ್ ಮಾಡ್ಬೋದು. B, ಓಪನ್ ದ ಲಿಸ್ಟ್ ಬಾರ್ಡರ್ ಟು ಇನ್ ಹೋಮ್ ಟ್ಯಾಬ್ ಆ್ಯಂಡ್ ಚೂಸ್ ನೋ ಬಾರ್ಡರ್, ಇದನ್ನು ಮಾಡ್ಬೋದು. ಓಪನ್ ದ ಲಿಸ್ಟ್ ಆಫ್ ಬಾರ್ಡರ್ ಟು ಇನ್ ಹೋಮ್ ಟ್ಯಾಬ್ ಆ್ಯಂಡ್ ಚೂಸ್ ನೋ ಬಾರ್ಡರ್. ಓಕೆ, ಆನ್ಸರು ಇವೆರಡೂ ಕರೆಕ್ಟು. ಓಕೆ, ಈ ಎರಡೂ ಆನ್ಸರು ಸಹಿತ ಕರೆಕ್ಟ್ ಆಗಿದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫ್ರೆಂಡ್ಸ್, ಹ್ಯಾವ್ ಅ ಗುಡ್ ಡೇ.